ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಿಮಗೆ ಪಿಜ್ಜಾ ತಿನ್ನಬೇಕಂತ ಅನಿಸ್ತಾ ಇದೆಯಾ? ಮನೆಯಲ್ಲೇ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಯಾವ ಥರ ಪಿಜ್ಜಾ ಮಾಡ್ಬೋದು ಅಂತ ತೋರಿಸ್ತೀನಿ. ಫಸ್ಟ್ ಒಂದು ಬೌಲ್ ತಗೊಳ್ಳಿ, ಅದಕ್ಕೆ ಸ್ವಲ್ಪ ಮೀಡಿಯಮ್ ಬಿಸಿರೋ ನೀರು ಹಾಕಿ, ಆಮೇಲೆ 1/2 ಟೇಬಲ್ ಸ್ಪೂನ್ ರೈಸ್, ಆಮೇಲೆ ಸ್ವಲ್ಪ ಶುಗರ್ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ಒಂದು 10 ಮಿನಿಟ್ಸ್ ಹೀಗೆ ಇಡಿ. 10 ಮಿನಿಟ್ಸ್ ಆದ ನಂತರ ಈ ಥರ ಬಬಲ್ಸ್ ಬರುತ್ತೆ, ಅದನ್ನು ಒಂದು ಸತಿ ಈ ಥರ ಮಿಕ್ಸ್ ಮಾಡ್ಕೊಂಬಿಡಿ. ಅದಕ್ಕೆ 1 ಕಪ್ಪಷ್ಟು ಮೈದಾ, ಸ್ವಲ್ಪ ಸಾಲ್ಟ್, 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಡ್ರೈ ಆಗಿ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬರಬೇಕು. ಆಮೇಲೆ ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಆ್ಯಕ್ಚುಲಿ ಚಪಾತಿ ಹಿಟ್ಟು ಇರುತ್ತಲ್ಲ ಅಷ್ಟು ಬಂದರೆ ಸಾಕು, ಬಟ್ ಮಿಕ್ಸಿಂಗ್ ಮಾತ್ರ ಕರೆಕ್ಟಾಗಿ ಆಗಬೇಕು, ಇಲ್ದಿದ್ರೆ ಪಿಜ್ಜಾ ಬೇಸ್ ಚೆನ್ನಾಗಿ ಬರಲ್ಲ. ಆಮೇಲೆ ಸ್ವಲ್ಪ ಮೇಲ್ಗಡೆ ಆಯಿಲ್ ಅಪ್ಲೈ ಮಾಡಿ ಇದನ್ನು 1 ಅವರ್ ಹಾಗೆ ಮುಚ್ಚಿಡಿ. 1 ಅವರ್ಗಿಂತ ಜಾಸ್ತಿ ಕೂಡ ಇಡ್ಬೋದು, ಚೆನ್ನಾಗಾಗುತ್ತೆ. ಈಗ ಸ್ವಲ್ಪ ಚಿಕನ್ ತಗೊಂಡಿದ್ದೀನಿ, ಅದಕ್ಕೆ 1 ಟೇಬಲ್ ಸ್ಪೂನ್ ಕರ್ಡ್, ಆಮೇಲೆ ಸ್ವಲ್ಪ ಸಾಲ್ಟ್, 1 ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್, ಗರಂ ಮಸಾಲ ಪೌಡರ್ ಒಂದು 1/2 ಟೇಬಲ್ ಸ್ಪೂನ್, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಕೊರಿಯಾಂಡರ್ ಪೌಡರ್, ಸ್ವಲ್ಪ ಚಾಟ್ ಮಸಾಲ, ಆಮೇಲೆ ಸ್ವಲ್ಪ ಕಸೂರಿ ಮೇಥಿ, ಆಮೇಲೆ ಸ್ವಲ್ಪ ಲೆಮನ್ ಜ್ಯೂಸ್ ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಮ್ಯಾರಿನೇಟ್ ಮಾಡಿ ಇಡಬೇಕು ಸ್ವಲ್ಪ ಹೊತ್ತು, ಒಂದು 10 ಮಿನಿಟ್ಸ್ ಇಟ್ಟರೆ ಸಾಕು. ಆಮೇಲೆ ಒಂದು ಪ್ಯಾನ್ ತಗೊಳ್ಳಿ, ಅದಕ್ಕೆ ಆಯಿಲ್ ಹಾಕಿ ಈ ಚಿಕನ್ ಮ್ಯಾರಿನೇಟ್ ಮಾಡಿತ್ತಲ್ಲ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ಥರ ಫ್ರೈ ಆಗಬೇಕು ಕಂಪ್ಲೀಟಾಗಿ. ಇದು ರೆಡಿಯಾಗಿದೆ. ನೆಕ್ಸ್ಟ್ ಒಂದು ಪ್ಲೇಟ್ ತಗೊಳ್ಳಿ, ಅದಕ್ಕೆ ಫುಲ್ ಆಯಿಲ್ ಅಪ್ಲೈ ಮಾಡಿ ಅದ್ರ ಮೇಲ್ಗಡೆ ರವೆನ ಹಾಕಿ ಫುಲ್ ಸ್ಪ್ರೆಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಿಜ್ಜಾ ಬೇಸ್ಗೆ ನಾವು ಡೋ ರೆಡಿ ಮಾಡಿದ್ವಲ್ಲ ಅದನ್ನು 1 ಅವರ್ ಆದ ನಂತರ ಅದಕ್ಕೆ ಸ್ವಲ್ಪ ಮೈದಾನ ಆ್ಯಡ್ ಮಾಡಿ ಇನ್ನೊಂದು ಸಾರಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ಚಪಾತಿ ಯಾವ ಥರ ಮಾಡ್ತೀವಿ ಆ ಥರ ರೌಂಡಾಗಿ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಇದು ಕೈಗೆ ಅಂಟುತ್ತೆ, ಸೊ ಸ್ವಲ್ಪ ಮೈದಾನ ಹಾಕಿ ನೀವು ಆ ಥರ ಮಾಡ್ಕೋಬೇಕಾಗುತ್ತೆ ರೌಂಡ್ ಶೇಪಿಗೆ. ನೋಡಿ ಈ ಥರ. ಆ್ಯಕ್ಚುಲಿ ನಾನಿದು ಮೀಡಿಯಮ್ ಸೈಜ್ ಪಿಜ್ಜಾಗೆ ಎಷ್ಟು ಬೇಕೋ ಅಷ್ಟು ದೊಡ್ಡದಾಗಿ ಮಾಡ್ಕೋತಿದ್ದೀನಿ. ನಿಮ್ಮ ಹತ್ರ ಓವನ್ ಇದ್ದರೆ ನೀವು ಓವನ್ ಯೂಸ್ ಮಾಡ್ಬೋದು, ಬಟ್ ನಾನು ಈ ಥರ ಮೆಥಡಲ್ಲಿ ಮಾಡ್ತಾಯಿದ್ದೀನಿ. ಇದನ್ನು ಒಂದು 5 ಮಿನಿಟ್ಸ್ ಹೀಗೆ ಮುಚ್ಚಿಡಿ. ಓಕೆ, ಈಗ ನೆಕ್ಸ್ಟ್ ನಾವು ಪಿಜ್ಜಾ ಬೇಸ್ ರೆಡಿ ಮಾಡಿದ್ವಲ್ಲ ಅದನ್ನು ಆ ಪ್ಲೇಟ್ ಮೇಲೆ ಇಟ್ಕೊಬಿಡಿ. ಅದನ್ನು ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ ಸೈಡೆಲ್ಲ. ನೆಕ್ಸ್ಟ್ ಒಂದು ಫೋರ್ಕ್ ತಗೊಂಡು ಈ ಥರ ಮಾಡ್ಕೊಳ್ಳಿ. ನೆಕ್ಸ್ಟು ಇದಕ್ಕೆ ಪಿಜ್ಜಾ ಸಾಸ್ ಹಾಕ್ಕೊಳ್ಳಿ. ಆ್ಯಕ್ಚುಲಿ ಇದು ನಿಮಗೆ ಔಟ್ಸೈಡ್ ಸಿಗುತ್ತೆ ಪಿಜ್ಜಾ ಸಾಸ್, ಬಟ್ ಇದು ನಾನು ಮನೇಲೇ ಪ್ರಿಪೇರ್ ಮಾಡಿರೋಂಥದ್ದು. ಫುಲ್ ಸ್ಪ್ರೆಡ್ ಮಾಡ್ಕೊಳ್ಳಿ ಅದನ್ನು. ನೆಕ್ಸ್ಟ್ ಮೊಸರೆಲ್ಲ ಚೀಸ್ ಬರುತ್ತಲ್ಲ ಅದನ್ನು ಹಾಕಿ, ಆಮೇಲೆ ಚಿಕನ್ ನಾವು ರೆಡಿ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ. ನೆಕ್ಸ್ಟ್ ಸ್ವಲ್ಪ ಕ್ಯಾಪ್ಸಿಕಮ್ ಮತ್ತು ಆನಿಯನ್ ಹಾಕ್ತಾಯಿದ್ದೀನಿ. ಬೇರೆ ನಿಮಗೆ ಏನು ಬೇಕನ್ಸುತ್ತೆ ನೀವು ಹಾಕ್ಕೋಬೋದು. ಆಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಮಿಕ್ಸ್ ಹರ್ಬ್ಸ್ ಅಂತ ಬರುತ್ತೆ ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಪೆಪ್ಪರ್, ನೆಕ್ಸ್ಟ್ ಆರಿಗ್ಯಾನೋ ಸ್ವಲ್ಪ ಹಾಕ್ಕೊಳ್ಳಿ.
ಮೊಸರೆಲ್ಲ ಚೀಸ್ನ ನಾನು ಮೇಲ್ಗಡೆ ಹಾಕ್ಕೊಳ್ತಿದ್ದೀನಿ. ಜಾಸ್ತಿ ನೀವು ಮೊಸರೆಲ್ಲ ಚೀಸ್ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಪ್ಯಾನ್ ಬಿಸಿಗಿಟ್ಟಿದ್ರಲ್ವ ಅದರೊಳಗಡೆ ಇದನ್ನು ಇಟ್ಬಿಡಿ. ಒಂದು ½ ಇದನ್ನು ಈ ಥರ ಮುಚ್ಚಿಡಿ. ನಂತರ ಓಪನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮೊಸರೆಲ್ಲ ಚೀಸ್ ಫುಲ್ ಮೆಲ್ಟ್ ಆಗಿದೆ. ವಾವ್, ಬಾಯಲ್ಲಿ ನೀರು ಬರ್ತಿದೆ ಅಲ್ವಾ. ಒಂದ್ಸತಿ ಎಲ್ಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.